ಇನ್ನೀಗ ಬೇರೆ ಒಂದು ಪ್ರಾಡಕ್ಟಿಂಗ್ ಈಗ ಒಂದು ಫುಡ್ ಪ್ರಾಡಕ್ಟಿಂಗ್ ಹೇಳಿ ಬರ್ತಾರೆ, ಅದರ ಕ್ವಾಲಿಟಿ ಒಳ್ಳೇದಿರಬೇಕು ಹೇಳಿ ಹೇಳಿದ್ರು. ಈಗ ಈ ತೆಂಗಿನ ಚಿಪ್ಪಿಂಗ್ ಹೆಂಗೆ, ಅದು ಸರಿಯಾದ ಶೇಪಲ್ಲಿ ಇರಬೇಕು ಹೇಳಿದ್ದ ಅಥವಾ ಯಾವ ರೀತಿ ನೀವು ಅದರ ತಯಾರಿಸಿ? ಅದು ಶೇಪ್ ಇಲ್ಲಿ ಇದೆ, ಹಾ ಸರಿಯಾಗಿ ಎಂತ ಅಲೈನ್ಮೆಂಟ್ ಆಗಿರಬೇಕು. ಹಾ ಮತ್ತೆ ನೋಟ ಕೂಡ ಚಂದ ಇದೆ. ಹಾ ಒಟ್ಟಾರೆ ಗಮ್ಮಚ್ಚಿ ತುಂಡಪ್ಪಂಗೆ ಹಾಗೆಲ್ಲ ಮಾಡ್ತೀವಿ. ಹಾ ಇದೆಲ್ಲ 4 ಸತಿ ನಾನು ಚೆಕ್ ಮಾಡ್ತೇವೆ, ಮಾಡಿದ್ರೆ ಚೆಕ್ ಮಾಡಿ ಸ್ವಲ್ಪ ಸಹ ತೆಗೆದು ಕೂಡ ಮಾಡ. ಹಾ ಮತ್ತೆ ದಿನಕ್ಕೊಂದು ಐಡಿಯಾ ಬರ್ತೇವೆ, ಎಷ್ಟು ದಿನಕ್ಕೊಂದು ಐಡಿಯಾ ಯಾವ್ದಾದ್ರು ಅದರಿಂದ ಇನ್ನೊಂದು ಐಟಮ್ ಮಾಡಿ. ಹಾ ಹಾ ಹಂಗೆ ಹೇಳಿದ್ರೆ ಐಟಮ್ ಸಾಧಾರಣ ಒಂದು 35 ಐಟಮ್ ಬೇರೆ ಬೇರೆ ಇತ್ತು. ಹಾ ಬಹುಶಃ ನಮ್ಮ ಭಾರತದಲ್ಲಿ ಮಾಡ್ತಾ ಇಲ್ಲ ಈಗ ಹಾ ಇಷ್ಟು ಐಟಮ್. ಹಾ ಮತ್ತೆ ಕೀ ಚೈನ್ ಎಲ್ಲ ಮಾಡ್ತೇವೆ, ಹಾ ಅದ್ರಲ್ಲಿ ಕೈಲಿ ಹ್ಯಾಂಡ್ ಕ್ರಾಫ್ಟ್ ಆಗಿಯೂ ಮಾಡ್ತೇವೆ. ಹ್ಮ್ ಮತ್ತೆ ಲೇಸರ್ ಕಟಿಂಗ್ ABCD ಹಂಗೆಲ್ಲ ಮಾಡ್ತೇವೆ. ಹ್ಮ್ ಮತ್ತೆ ಇಯರಿಂಗ್ಸ್ ಮಾಡ್ತೇವೆ. ಇದು ಇಯರಿಂಗ್ಸ್ ಕೂಡ ಹಂಗೆ ಎಲ್ಲೊಬ್ರು ಪಕ್ಕ ನಮಗೆ ಸಿಕ್ಕ ಹಾ ಹಾಗೆ ಬೇರೆ ಒಂದು 350-400 ಡಿಸೈನ್ ಬರ್ತಾ ಇತ್ತು. ಹಾ ಹಂಗೆ ಶೇಡ್ ಲ್ಯಾಂಪ್ ಮೇಲೆ ಒಂದು ಲೈಟ್ ಅದು ಮಾಡ್ತೇವೆ. ಹಾ ಅದು ಹಾಗೆ ಅದು ಡಿಸೈನ್ ಸುಮಾರು ಇತ್ತು. ಹಾ ಹಾಗೆ ದಿನಕ್ಕೊಂದು ಪ್ರಾಡಕ್ಟ್ ಏನಾದ್ರು ಮಾಡಿಕೊಂಡೇ ಹೋಗ್ತಾ ಇತ್ತು. ನಾಡು ಚೌಕಿಗೆ ಹೋಗೋದೇ ಒಂದು ಪ್ರಾಡಕ್ಟ್ ರೆಡಿ ಆಗ್ತಾ ಇತ್ತು. ಹಾ ಒಂದು ಪ್ರಾಡಕ್ಟ್ ಹಾಕಿ 4-5 ಆಗ್ತಾ ಇತ್ತು. ಹಾ. ಈಗ ನಾವು ಬೇರೆ ತರ ಬಿಸ್ನೆಸ್ ಗಳಲ್ಲಿ ಆದ್ರೆ ಕೆಲವೆಲ್ಲ ಚಾಲೆಂಜಸ್ ಆಗಲಿ ಅಥವಾ ಅವಕ್ಕೆ ಅವರದ್ದೇ ತರಹದ ಕೆಲವೆಲ್ಲ ಆ ಎಂತ ಹೇಳುದು ಕಷ್ಟಂಗ ಬರ್ತವೆ. ನಿಂಗುಗೆ ಯಾವ ರೀತಿಯ ಕಷ್ಟಂಗ ಎದುರಾಯ್ತು ಈಗ 7 ತಿಂಗಳಲ್ಲಿ? ಇದರಲ್ಲಿ ಕಷ್ಟಗಳು ಸುಮಾರು ಬಂತು. ಹಾ. ಅದಷ್ಟು ಬೇರೆ ಇದ್ದಾಗ ಕೂಡ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಇತ್ತು ಹಾ ಬಂದದ್ದು. ಹಾ ಇನ್ನೊಂದು ಸ್ಟಾಫ್ ಬೇಕೆಲ್ಲ ಎಂತದು ನಾವು ಸಂಬಳ ಕೊಟ್ಟರು ಕೆಲವು ಸರ್ತಿ ಅವಾಗ ಅರ್ಜೆಂಟಿನ ಆರ್ಡರ್ ರಜೆ ಬೇಕು, ಹಾ ಅದೊಂದು ಕಾಮನ್ ಪ್ರಾಬ್ಲಮ್ ಅದು. ಹಾ ಇನ್ನೊಂದು ತೆಂಗಿನಕಾಯಿ ನಮಗೆ ಒಂದೇ ಶೇಪಿಂಗ್ ಸಿಗುತ್ತಿದೆ. ಹಾ ಈಗ ಒಂದೇ ನಮ್ಮನೆ ಕಪ್ಪು ಬೇಕು ಒಳ್ಳೆ ಆದ್ರೆ ನಾವು 100 ಕಪ್ಪು ಬೇಕು ನಮಗೆ ಸಿಗುತ್ತೇವೆ. ಹ್ಮ್ ಅದು ಒಂದ್ 2 3 4 5 ಒಂದೇ ಶೇಪ್ ಸಿಕ್ಕು, ಅದು ದೊಡ್ಡ ಒಂದು ಚಾಲೆಂಜಿಂಗ್ ಟಾಸ್ಕ್ ಅದು. ಹ್ಮ್ ತೆಂಗಿನ ಎಷ್ಟು ತೆಕ್ಕೊಂಡು ನಾವು ಅದರ ನೋಡಿಕೊಂಡೇ ಮಾಡಕ್ ಭಾರಿ ಭಾರಿ ಕಷ್ಟ ಇತ್ತು. ಹಾ ಮತ್ತೆ ತಂಪು ಇಪ್ಪಲ್ಲಿ ಸ್ಟೋರ್ ಮೇಲೆ ತಂಪು ಇದ್ರೆ ಅದಕ್ಕೆ ಬೂಸ್ಟ್ ಇತ್ತು. ಹಾ ಸೊ ಅದು ಇನ್ನೊಂದು ಸಮಸ್ಯೆ ಬರ್ತದೆ. ಅಂತೆ ಮಳಿಗೆ ಹಾ. ರಿಯಲ್ ಆಗಿ ನಾವು ಯೂಸ್ ಮಾಡ್ತೇವೆ ಅಂತ ಹಾ